ಒಂದು ಸಣ್ಣ ಹಳ್ಳಿಯಲ್ಲಿ ಮಿಥುನ್ ಎಂಬ ಕುತೂಹಲಭರಿತ ಸಹೃದಯ ಬಾಲಕನಿರ್ತಾನೆ. ಪ್ರತಿ ಸಂಜೆ ತನ್ನ ಓದು ಮುಗಿಸಿ ಸ್ನೇಹಿತರೊಂದಿಗೆ ಆಟ ಆಡಿದ ನಂತರ ಮಿಥುನ್ ಅಜ್ಜಿ ಹತ್ರ ಓಡಿ ಹೋಗ್ತಾ ಇದ್ದ. ಅವನಿಗೆ ಅಜ್ಜಿ ಜೊತೆಯಲ್ಲಿ ಕುಳಿತುಕೊಂಡು ಆಕೆ ಹೇಳುವ ಅದ್ಭುತವಾದ ಕಥೆಗಳನ್ನು ಕೇಳೋದು ಅಂದರೆ ತುಂಬಾನೇ ಇಷ್ಟ. ಒಂದು ಸಂಜೆ ಸೂರ್ಯನು ಅಸ್ತಮಿಸಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸುವ ಸಮಯ. ಮಿಥುನ್ ತನ್ನ ಅಜ್ಜಿಗೆ ಕೇಳ್ತಾನೆ, ಅಜ್ಜಿ, ನನಗೆ ಗಣೇಶನ್ ಬಗ್ಗೆ ಒಂದು ಕತೆ ಹೇಳ್ತೀಯಾ? ನೀನು ಅವುಗಳನ್ನ ತುಂಬ ಚೆನ್ನಾಗಿ ಹೇಳ್ತೀಯಾ? ಅಜ್ಜಿ ಹೃದಯಪೂರ್ವಕವಾಗಿ ನಗುತ್ತಾ ಅವನ ತಲೆ ಮೇಲೆ ಕೈ ಆಡಿಸುತ್ತಾ, ಖಂಡಿತ ನನ್ನ ಪ್ರೀತಿ ಮೊಮ್ಮಗನೇ, ನಾನು ಗಣೇಶನ್ ಬಗ್ಗೆ ಒಂದು ವಿಶೇಷವಾದ ಕತೆನ ನಿನಗಾಗಿ ಹೇಳ್ತೀನಿ ಎಂದು ಅಜ್ಜಿ ತನ್ನ ಮೊಮ್ಮಗನ್ಗೆ ಹೇಳ್ತಾರೆ. ಮಿಥುನ್ ಖುಷಿಯಿಂದ ಕುತೂಹಲದಿಂದ ಕಣ್ಣುಗಳನ್ನು ಹರಳಿಸಿ ಕತೆ ಕೇಳಲು ಕುಳಿತುಕೊಳ್ತಾನೆ. ಅವನ ಅಜ್ಜಿ ಕಥೆಯನ್ನು ಪ್ರಾರಂಭಿಸ್ತಾರೆ. ದೂರದ ಪ್ರದೇಶದಲ್ಲಿ ದೇವತೆಗಳು ವಾಸಿಸುತ್ತಿದ್ದ ಮಹಾಮಂಡಲವಾದ ಭವ್ಯವಾದ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಎಂಬ ಕರುಣಾ ಸ್ವರೂಪಿ ದೇವಿ ಇರ್ತಾಳೆ. ಒಂದು ದಿನ ಪಾರ್ವತಿ ಒಂಟಿಯಾಗಿರುವಾಗ ಪ್ರೀತಿ ವಾತ್ಸಲ್ಯಕ್ಕಾಗಿ ಹಾತೊರಿತಾ ಇರ್ತಾಳೆ. ಪಾರ್ವತಿ ತನಗಾಗಿ ಒಬ್ಬ ಪುತ್ರನನ್ನು ಸೃಷ್ಟಿಸಲು ನಿರ್ಧರಿಸ್ತಾಳೆ. ಅವಳು ಶ್ರೀಗಂಧವನ್ನು ಬಳಸಿ ಒಂದು ಪುಟ್ಟ ಬಾಲಕನ ಆಕೃತಿಯನ್ನು ನಿರ್ಮಿಸ್ತಾಳೆ. ತನ್ನ ದಿವ್ಯ ಶಕ್ತಿಗಳಿಂದ ಅವಳು ಬಾಲಕನಿಗೆ ಜೀವ ತುಂಬುತ್ತಾಳೆ. ಅವನು ಸುಂದರವಾದ, ಯಾವಾಗಲೂ ನಗುತ್ತಿರುವ ಮುದ್ದಾದ ಹುಡುಗನಾಗಿರ್ತಾನೆ. ಒಂದು ದಿನ ಪಾರ್ವತಿ ಗಣೇಶನ್ಗೆ, ನೀನು ಬಾಗಿಲಿನ ಮುಂದೆ ನಿಂತು ನನ್ನ ಸ್ನಾನ ಮುಗಿಯೋ ತನಕ ಯಾರನ್ನು ಒಳಗಡೆ ಬಿಡಬೇಡ ಎಂದು ಆಜ್ಞೆ ಮಾಡ್ತಾಳೆ. ಗಣೇಶ ತನ್ನ ತಾಯಿಯ ಮಹತ್ವದ ಕಾರ್ಯವನ್ನು ನಿರ್ವಹಿಸಲು ಬಾಗಿಲಿನ ಬಳಿ ಸಜ್ಜಾಗಿ ನಿಲ್ತಾನೆ. ತನ್ನ ತಾಯಿ ಮನೆಗೆ ದೂರದಿಂದ ಯಾರೋ ಬರ್ತಾ ಇರೋದನ್ನ ಗಮನಿಸ್ತಾನೆ. ಅದು ಉದ್ದವಾದ ಜಟೆಯುಳ್ಳ, ಬೆಂಕಿಯಂತೆ ಹೊಳೆಯುವ ಕಣ್ಣುಗಳಿರುವ ಶಕ್ತಿಶಾಲಿಯಾದ ಪಾರ್ವತಿಯ ಪತಿ ಪರಮಾತ್ಮನಾದ ಶಿವನಾಗಿರ್ತಾನೆ. ಶಿವ ಲೋಕ ಸಂಚಾರದಿಂದ ಮನೆಗೆ ಹಿಂತಿರುಗಿ ತಮ್ಮ ಪ್ರೀತಿಯ ಪತ್ನಿಯನ್ನು ನೋಡಲು ತುಂಬಾನೇ ಉತ್ಸುಕನಾಗಿದ್ದ. ಆದರೆ ಗಣೇಶನ್ಗೆ ಈ ಅಪರಿಚಿತ ವ್ಯಕ್ತಿ ಯಾರು ಎಂದು ಗೊತ್ತಿರೋದಿಲ್ಲ. ತನ್ನ ತಾಯಿಯ ಸೂಚನೆಗಳನ್ನು ಸ್ಮರಿಸುತ್ತಾ ಅವನು ವಿನಯದಿಂದ ಶಿವನನ್ನು ಪ್ರವೇಶ ದ್ವಾರದಲ್ಲಿಯೇ ನಿಲ್ಲಿಸ್ತಾನೆ. ನಿಲ್ಲು, ನನ್ನ ತಾಯಿ ಸ್ನಾನ ಮಾಡ್ತಿದ್ದಾಳೆ. ಪ್ರವೇಶ ದ್ವಾರವನ್ನು ಕಾಯಲು ನನಗೆ ಆಜ್ಞೆ ಮಾಡಿದ್ದಾಳೆ. ಅವಳ ಸ್ನಾನ ಮುಗಿಯೋವರೆಗೂ ಕಾಯಿರಿ ಎಂದು ಗಣೇಶ ಶಿವನಿಗೆ ವಿನಮ್ರತೆಯಿಂದ ಹೇಳ್ತಾನೆ. ಈ ಬಾಲಕನ ಧೈರ್ಯದಿಂದ ಶಿವನಿಗೆ ಆಶ್ಚರ್ಯವಾಗುತ್ತೆ. ನಾನು ಶಿವ, ನಿಮ್ಮ ತಾಯಿಯ ಪತಿ, ನನ್ನನ್ನು ಒಳಗಡೆ ಬಿಡು. ಪರಮಾತ್ಮನಾದ ಶಿವನು ತಾಳ್ಮೆಯಿಂದ ಕೇಳ್ಕೊಳ್ತಾನೆ. ಆದರೆ ನಿಷ್ಠಾವಂತ ಮಗನಾದ ಗಣೇಶ ಕದಲೋದಿಲ್ಲ. ಅವನು ದೃಢವಾಗಿ ನಿಲ್ತಾನೆ. ತನ್ನ ತಾಯಿಯ ಆಜ್ಞೆಯನ್ನು ಅನುಸರಿಸಲು ನಿರ್ಧರಿಸ್ತಾನೆ. ತನ್ನ ತಾಯಿ ಹೇಳುವ ತನಕ ಯಾರೂ ಒಳಗಡೆ ಹೋಗುವಂತಿಲ್ಲ ಎಂದು ಹಠ ಹಿಡಿತಾನೆ. ಗಣೇಶನ ಅಚಲ ಧೈರ್ಯವನ್ನು ನೋಡಿ ಶಿವ ಕೆಂಡಾಮಂಡಲವಾಗ್ತಾನೆ. ತಮ್ಮ ಶಕ್ತಿಯ ತ್ರಿಶೂಲವನ್ನು ಎತ್ತಿ ಗಣೇಶನ ಮೇಲೆ ದಾಳಿ ಮಾಡ್ತಾನೆ. ಗಣೇಶ ಧೈರ್ಯವಂತನಾಗಿದ್ರೂ ಶಿವನ ದಿವ್ಯ ಶಕ್ತಿ ಮುಂದೆ ಅಪ್ರಬಲನಾಗಿದ್ದ. ಶಿವನ ಒಂದೇ ಬಲವಾದ ಹೊಡೆತದಿಂದ ಗಣೇಶನ ತಲೆ ಛಿದ್ರ ಮಾಡ್ತಾನೆ. ಗಣೇಶನ ಜೀವಹೀನ ಶರೀರವು ನೆಲಕ್ಕೆ ಬಿದ್ದ ತಕ್ಷಣ ಭೂಮಿ ಕಂಪಿಸುತ್ತೆ. ಆಕಾಶದಲ್ಲಿ ಶೋಕಾಭರಿತ ಮೌನ ನೆಲೆಸುತ್ತೆ. ಆ ಸಮಯದಲ್ಲಿ ಪಾರ್ವತಿ ದೇವಿಯು ತನ್ನ ಸ್ನಾನದಿಂದ ಹೊರ ಬರ್ತಾಳೆ. ಅವಳ ಪ್ರೀತಿಯ ಮಗನು ನಿರ್ಜೀವವಾಗಿ ಬಿದ್ದಿರುವುದನ್ನು ನೋಡ್ತಾಳೆ. ಅವಳ ಹೃದಯ ಒಂದೇ ಕ್ಷಣದಲ್ಲಿ ಹೊಡೆದೋಗುತ್ತೆ. ಅಯ್ಯೋ ಶಿವನೇ, ನೀವೇನು ಮಾಡಿದ್ರಿ? ನಮ್ಮ ಮಗನನ್ನೇ ಕೊಂದಿದ್ದೀರಿ ಎಂದು ದುಃಖದಿಂದ ಕೂಗ್ತಾಳೆ. ತನ್ನ ಕೃತ್ಯದ ಗಂಭೀರತೆಯನ್ನು ಅರಿತು ಪರಮಾತ್ಮನಾದ ಶಿವನು ತೀವ್ರ ಪಶ್ಚಾತ್ತಾಪ ಪಡ್ತಾನೆ. ಪಾರ್ವತಿಯ ದುಃಖವನ್ನು ನೋಡಲು ಶಿವನಿಗೆ ಕಷ್ಟವಾಗುತ್ತೆ. ಗಣೇಶನನ್ನು ಮತ್ತೆ ಬದುಕಿಸುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಶಿವನು ತನ್ನ ಅನುಯಾಯಿಗಳಾದ ಗಣಗಳನ್ನು ಅವರಿಗೆ ಎದುರಾದ ಮೊದಲ ಜೀವಿಯ ತಲೆಯನ್ನು ತರಲು ಕಳುಹಿಸ್ತಾನೆ. ಗಣಗಳು ಶೀಘ್ರದಲ್ಲಿಯೇ ಬಲವಾದ ಆನೆಯ ತಲೆಯೊಂದಿಗೆ ಹಿಂದಿರುಗ್ತಾರೆ. ಹಿಂಜರಿಕೆ ಇಲ್ಲದೆ ಶಿವನು ಆನೆಯ ತಲೆಯನ್ನು ಗಣೇಶನ ದೇಹದ ಮೇಲಿರಿಸಿ ತನ್ನ ದೈವಿಕ ಶಕ್ತಿಯಿಂದ ಅವನಿಗೆ ಜೀವ ತುಂಬುತ್ತಾರೆ. ಗಣೇಶನು ತನ್ನ ಕಣ್ಣುಗಳನ್ನು ತೆರೀತಾನೆ. ಅವನು ಜೀವಂತವಾಗಿದ್ದರೂ ಈಗ ಅವನಿಗೆ ಆನೆಯ ತಲೆ ಇರುತ್ತೆ. ಪಾರ್ವತಿಯು ತನ್ನ ಮಗನನ್ನು ಸಂತೋಷದಿಂದ ತಬ್ಬಿ ಮುದ್ದಾಡ್ತಾಳೆ. ಪರಮಾತ್ಮನಾದ ಶಿವನು ಗಣೇಶನನ್ನು ಪ್ರೀತಿಯಿಂದ ನೋಡಿ ಆಶೀರ್ವದಿಸ್ತಾನೆ. ನೀನು ನನ್ನ ಮಗನೂ ಆಗಿದ್ದೀಯ ಗಣೇಶ. ಇಂದಿನಿಂದ ನೀನು
ವಿಘ್ನ ನಿವಾರಕ, ಜ್ಞಾನ ದೇವತೆ ಎಂದು ಪ್ರಸಿದ್ಧಿ ಪಡೆಯುವೆ. ಯಾರಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಯಶಸ್ಸು ಮತ್ತು ಸಮೃದ್ಧಿಗಾಗಿ ಅವರು ನಿನಗೆ ಮೊದಲನೇ ಗಣೇಶನ ಪೂಜೆ ಮಾಡ್ತಾರೆ. ತ್ರಿಲೋಕಗಳು ಸಂತೋಷದಿಂದ ಹಬ್ಬವನ್ನು ಆಚರಿಸಿದರು. ಗಣೇಶನು ತನ್ನ ಆನೆಯ ತಲೆಯೊಂದಿಗೆ ಎಲ್ಲರ ಪ್ರೀತಿಯ ದೇವತೆಯಾಗ್ತಾರೆ. ಅವನ ಕಥೆಯು ಪೀಳಿಗೆಯಿಂದ ಪೀಳಿಗೆಗೆ ಹಂಚಿಕೆಯಾಗಲಿ. ಗಣೇಶನ ಜ್ಞಾನ, ಧೈರ್ಯ ಮತ್ತು ತಾಯಿ ಮಗನ ನಡುವಿನ ಪ್ರೀತಿ ವಾತ್ಸಲ್ಯ ಎಲ್ಲರೂ ನೆನಪಿನಲ್ಲಿಡುವಂಥದ್ದಾಗಲಿ. ಈ ರೀತಿ ಬುದ್ಧಿವಂತ ಮತ್ತು ಕರುಣಾಮಯ ಆನೆಯ ತಲೆಯ ದೇವರು ಗಣಪತಿ ಜಗತ್ತಿಗೆ ಬಂದನು. ಈ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.